ನಮಸ್ಕಾರ. ಕರಾಳೆ ಲೀಗಲ್ ಸರ್ವಿಸ್ಗೆ ಸ್ವಾಗತ. ಇವತ್ತಿನ ವಿಷಯ ಪೊಲೀಸ್ ವಾಹನಗಳಿಗೆ ಇನ್ಸೂರೆನ್ಸ್ ಇರಬೇಕಾ ಅಥವಾ ಬೇಡವಾ? ಖಂಡಿತವಾಗಿಯೂ ಯಾವುದೇ ಸರ್ಕಾರಿ ವಾಹನಗಳಿಗೆ ಇನ್ಸೂರೆನ್ಸ್ ಕಡ್ಡಾಯವಿಲ್ಲ, ಎಕ್ಸಂಪ್ಷನ್ ಇರುತ್ತದೆ. ಹೇಗೆ ಎಂದರೆ ಮೋಟಾರ್ ವೆಹಿಕಲ್ ಆಕ್ಟ್ 1988 ಸೆಕ್ಷನ್ 146 ಕ್ಲಾಸ್ 2 ಪ್ರಕಾರ ಸರ್ಕಾರಿ ವಾಹನಗಳಿಗೆ ಇನ್ಸೂರೆನ್ಸ್ ಎಕ್ಸಂಪ್ಷನ್ ಇದೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ಓಡಿಸುವ ವಾಹನಗಳಿಗೆ ಇನ್ಸೂರೆನ್ಸ್ ಎಕ್ಸಂಪ್ಷನ್ ಇಲ್ಲ. ಕಂಪಲ್ಸರಿಯಾಗಿ ಇನ್ಸೂರೆನ್ಸ್ ಮಾಡತಕ್ಕದ್ದು. ಹೇಗೆ ಅಂದರೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಆದ್ರೂ ಇರಬೇಕು. ಒಂದು ವೇಳೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಯಾವ ರೀತಿ ಕ್ಲೈಮ್ ಮಾಡುತ್ತಾರೆ? ಸಾಮಾನ್ಯ ವ್ಯಕ್ತಿ ಆದರೆ ಇನ್ಸೂರೆನ್ಸ್ ಕಂಪನಿಯ ಮುಖಾಂತರ ಕ್ಲೈಮ್ ಮಾಡಿಕೊಳ್ಳಬೇಕು. ಆದರೆ ಸರ್ಕಾರಿ ವಾಹನಗಳ ಆಕ್ಸಿಡೆಂಟ್ ಆದಲ್ಲಿ ಸರ್ಕಾರವು ಅದಕ್ಕೆಂದೇ ಫಂಡ್ ಅನ್ನು ಇಟ್ಟಿರುತ್ತದೆ. ಆ ಫಂಡ್ ಮುಖಾಂತರ ಪರಿಹಾರವಾಗಿ ನೀಡುತ್ತದೆ. ಒಂದು ವೇಳೆ ಒಬ್ಬ ಸಾಮಾನ್ಯ ವ್ಯಕ್ತಿಯು ಪಬ್ಲಿಕ್ ಪ್ಲೇಸ್ ಅಲ್ಲಿ ವಾಹನವನ್ನು ಚಲಾಯಿಸಬೇಕಾದರೆ ಇನ್ಸೂರೆನ್ಸ್ ಕಡ್ಡಾಯ. ಒಂದು ವೇಳೆ ಇನ್ಸೂರೆನ್ಸ್ ಇಲ್ಲದೆ ವಾಹನವನ್ನು ಚಲಾಯಿಸಿದ್ದಲ್ಲಿ ಸೆಕ್ಷನ್ 196 ಮೋಟಾರ್ ವೆಹಿಕಲ್ ಆಕ್ಟ್ 1988 ಪ್ರಕಾರ 2,000 ರೂಪಾಯಿ ದಂಡ ಮೊದಲನೇ ಅಫೆನ್ಸ್. ಇಫ್ ಅಫೆನ್ಸ್ ಇಸ್ ರಿಪೀಟೆಡ್ ಅಂದ್ರೆ ಎರಡನೇ ಸಾರಿ ಅಫೆನ್ಸ್ ಆದಾಗ 4,000 ರೂಪಾಯಿ ದಂಡ ಪ್ಲಸ್ 3 ತಿಂಗಳು ಜೈಲುವಾಸ ಇರುತ್ತೆ. ಆದ್ದರಿಂದ ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯು ಪಬ್ಲಿಕ್ ಪ್ಲೇಸ್ ಅಲ್ಲಿ ವಾಹನವನ್ನು ಚಲಾಯಿಸಬೇಕೆಂದರೆ ಇನ್ಸೂರೆನ್ಸ್ ಕಡ್ಡಾಯವಾಗಿ ಮಾಡತಕ್ಕದ್ದು. ಹೆಚ್ಚಿನ ಮಾಹಿತಿಗಾಗಿ ಕರಾಳೆ ಲೀಗಲ್ ಸರ್ವಿಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.